ನಮಸ್ತೆ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಸಾತ್ನೂರು ಗ್ರಾಮ ಪಂಚಾಯಿತಿ ಯಲಹಂಕ ತಾಲೂಕು ಜಾಲ ಹೋಬಳಿ. ಸಾತ್ನೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಎಂ ಕೃಷ್ಣಪ್ಪರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇಂದಿನ ಅಧ್ಯಕ್ಷರಾದ ಶಿವಣ್ಣನವರ ರಾಜೀನಾಮೆ ತೆರವಾಗಿದ್ದ ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣಕ್ಕೆ 11 ಜನ ಸರ್ವ ಸದಸ್ಯರುಗಳ ಒಮ್ಮತದಿಂದ ಎಂ ಕೃಷ್ಣಪ್ಪರವರನ್ನು ಅವಿರೋಧ ಆಯ್ಕೆ ಮಾಡಿದ್ದಾರೆ. ಸದಸ್ಯರುಗಳಾದ ಶ್ರೀ ಶಿವಣ್ಣ, ಶ್ರೀಮತಿ ಜಾಹೇರ್ ತನಿಸಂ, ಶ್ರೀ ಜಿಲಾನಿ ಎಕೆ, ಶ್ರೀಮತಿ ಮಾನಸ ಬಿಆರ್, ಶ್ರೀ ಮುನಿತಿಮ್ರಾಯಪ್ಪ, ಶ್ರೀಮತಿ ಸುಷ್ಮಿತಾ ಎನ್, ಶ್ರೀ ಕೃಷ್ಣಪ್ಪ ಎಂ, ಶ್ರೀಮತಿ ಸುಜಾತಾ ಎಸ್ಎಲ್, ಶ್ರೀಮತಿ ಅಶ್ವಿನಿ ಕೆಎನ್, ಶ್ರೀಮತಿ ಮಾಲಾ ಎಂ, ಶ್ರೀ ನಾರಾಯಣ ಸ್ವಾಮಿ ಎನ್ ಇನ್ನೂ ಮುಂತಾದವರು ನೂತನ ಅಧ್ಯಕ್ಷರಾದ ಎಂ ಕೃಷ್ಣಪ್ಪನವರಿಗೆ ಪಟಾಕಿ ಸಿಡಿಸಿ, ಆರ ಹಾಕಿ, ಸಿಹಿ ಹಂಚಿ ಬಹಳ ಅದ್ದೂರಿಯಾಗಿ ಶುಭ ಹಾರೈಸಿದ್ದರು. ಚುನಾವಣೆಗೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಮುಂದೆ ಸಲ್ಲಿಸಿದಾಗ ಅವಿರೋಧವಾಗಿ ಆಯ್ಕೆಯಾಗಿರ್ತೇನೆ. ಈ ಅವಿರೋಧವಾಗಿ ಆಯ್ಕೆಯಾಗಿರಬೇಕಾದ ಕಾರಣ ಮೊದಲಿಗೆ ನನ್ನ ಗ್ರಾಮಸ್ಥರ ಮತದಾರರು, ಎರಡನೇದಾಗಿ ನನ್ನ ಜೊತೆಯಲ್ಲಿ ಇದ್ದಿರತಕ್ಕಂಥ ಎಲ್ಲ ಸದಸ್ಯರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಚುನಾವಣೆಗೆ ಅಧ್ಯಕ್ಷರ ಚುನಾವಣೆಗೆ ಸಹಕರಿಸಿದಂಥ ಎಲ್ಲರಿಗೂ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಮಸ್ಯೆಗಳೇನೇನಿದೆ ಪ್ರಮುಖವಾಗಿ? ಸಮಸ್ಯೆ ಸದ್ಯ ಮೇಜರ್ ಏನಿಲ್ಲ. ಈ ಕಸದೊಂದಿದೆ, ಅದನ್ನು ಹಿಂದೆ ಇದ್ದಂಥ ಅಧ್ಯಕ್ಷರು ಎಲ್ಲ ಬಗೆಹರಿಸಿದ್ದಾರೆ. ಅಕಸ್ಮಾತ್ ಇನ್ನೂ ಏನಾದರೂ ಉಳಿದಿದ್ರೆ ಅದನ್ನು ಎಲ್ಲರೂ ಸೇರಿ ಜೊತೆಯಾಗಿ ಅದನ್ನು ಬಗೆಹರಿಸ್ತೀವಿ ಅಂತ. ಕುಡಿಯೋ ನೀರು ವ್ಯವಸ್ಥೆ ಆಲ್ರೆಡಿ ಎಲ್ಲ JJM ಕಾಮಗಾರಿ ಎಲ್ಲ ನಡೀತಾ ಇದೆ. ಹಿಂದೆ ಇತ್ತು ನೀರನ್ನು ಚಾಲನೆ ಇಟ್ಟಿದ್ದೀವಿ. ಈಗ ಏನು ತೊಂದರೆ ಇಲ್ಲ. ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲ ಈಗ ಸಾಂಪ್ರದಾಯಿಕ ಓವರ್ ಟ್ಯಾಂಕ್ ಇದೆ, ನೂತನವಾಗಿ ಒಂದು ಓವರ್ ಟ್ಯಾಂಕ್ ನಿರ್ಮಿಸ್ತಾ ಇದ್ದೀವಿ. ಆ ಓವರ್ ಟ್ಯಾಂಕ್ ನಿರ್ಮಿಸಿದ ನಂತರ ಹೊಸಳ್ಳಿ ಗ್ರಾಮದಲ್ಲೂ ಸಹ ನೀರಿಗೆ ಏನು ಆಧಾರವಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಸ್ವಚ್ಛತೆ ಮೊದಲಿಗೆ ಗ್ರಾಮದಲ್ಲಿ ಸ್ವಚ್ಛತೆ, ಇನ್ನೊಂದು ಕುಡಿಯೋದಕ್ಕೆ ನೀರು, ಮತ್ತು ಮೂರನೇದಾಗಿ ಕಸ. ಈ ಮೂರನ್ನ ನಾನು ಪಂಚಾಯತಿ ಕಟ್ಟಡ ಅರ್ಧಕ್ಕೆ ನಿಂತಿರೋ ಕಾರಣ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ಇರೋದ್ರಿಂದ ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ತರುವಾದ ನಂತರ ನಾವೆಲ್ಲರೂ ಸೇರಿ ಒಟ್ಟಾಗಿ ಕಟ್ಟಡವನ್ನು
ನಿರ್ಮಾಣ ಮಾಡ್ತೀವಿ. ಓಕೆ ಸರ್.